ಶ್ರಾವಣ ಮಾಸದ ಶುಕ್ರವಾರದಂದು ಬಂದಿರುವ ಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿ ಮಹಾಲಕ್ಷ್ಮಿಯ ದರ್ಶನ ಪಡೆದು ಪುನೀತರಾದರು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಆರಂಭಗೊಂಡವು. ತಾಯಿ ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾಭಿಷೇಕ, ವಿಶೇಷ ಪೂಜೆ, ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ನೆರವೇರಿಸಲಾಯಿತು. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಆಕರ್ಷಣೆಯಾಗಿದ್ದು, ಸುಮಾರು 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ತೇರಿನಲ್ಲಿ ಸುಮಾರು 23 ಕೆಜಿ ತೂಕದ ಬೆಳ್ಳಿಯ ಮಹಾಲಕ್ಷ್ಮಿ ತಾಯಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಮೆರವಣಿಗೆ ನಡೆಸಲಾಯಿತು. ತಾಯಿ ಮಹಾಲಕ್ಷ್ಮಿಯ ಉತ್ಸವ ಮೂರ್ತಿಯ ವೈಭವದ ಮೆರವಣಿಗೆ ಭಕ್ತರ ಕಣ್ಮನ ಸೆಳೆಯಿತು. ಮಧ್ಯಾಹ್ನ 12:30ಕ್ಕೆ ತಾಯಿ ಮಹಾಲಕ್ಷ್ಮಿಗೆ ವಿಶೇಷ ಮಂಗಳಾರತಿ ನೆರವೇರಿಸಲಾಯಿತು. ಮಹಾಮಂಗಳಾರತಿಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಆಡಳಿತ ಮಂಡಳಿ ವತಿಯಿಂದ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳ ಅನುಕೂಲಕ್ಕಾಗಿ ಬೆಳಗ್ಗೆಯಿಂದಲೇ ತಿಂಡಿ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ರಾತ್ರಿ 9 ಗಂಟೆಯವರೆಗೆ ನಿರಂತರ ವಿಶೇಷ ದಾಸೋಹದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಆಡಳಿತ ಮಂಡಳಿಯ ಅಧ್ಯಕ್ಷ ವಾಸುದೇವ್ ಮಾತನಾಡಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ದೇವಾಲಯದ ವತಿಯಿಂದ ಎಲ್ಲಾ ರೀತಿಯ ಅಗತ್ಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿಯ ಜೊತೆಗೆ ದಾಸೋಹದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನೂತನ ತೇರಿನಲ್ಲಿ ಬೆಳ್ಳಿ ಉತ್ಸವ ಮೂರ್ತಿಯ ಮೆರವಣಿಗೆ ಈ ಬಾರಿ ವಿಶೇಷ ಆಕರ್ಷಣೆಯಾಗಿದೆ. ತಾಯಿ ಮಹಾಲಕ್ಷ್ಮಿಯ ಕೃಪೆ ನಾಡಿನ ಸಮಸ್ತ ಭಕ್ತರ ಮೇಲಿರಲಿ ಎಂದು ಹೇಳಿದ್ರು. ತಮಾಷೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲ ಭಕ್ತರು ಸಹಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸರಸ್ನಾನ ಬಂದು ದೇವರ ದರ್ಶನ ಪಡೆಯಬೇಕು ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ, ಹಾಸ್ಪಿಟಲ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿದೆ. ದಯವಿಟ್ಟು ಎಲ್ಲ ಸಹಕರಿಸಿ ದೇವರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿಶೇಷ ಇವತ್ತು ಬೆಳಗ್ಗೆಯಿಂದ ಗೋದೇವರ ಅಭಿಷೇಕ, ಪಂಚಾಮೃತ ಅಭಿಷೇಕ, ಪ್ರಾಂಗಣ ಉತ್ಸವ, ಅಲಂಕಾರ ಸೇವೆ ಎಲ್ಲ ನಡೀತಾ ಇದೆ. ದಯವಿಟ್ಟು ಭಕ್ತಾದಿಗಳು ಸತ್ಯ ಅಂತ ದೇವರ ದರ್ಶನ ಪಡೆಯಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆ ಸಂಜೆ ಎಷ್ಟು ಗಂಟೆವರೆಗೂ ಪೂಜೆ ಇರುತ್ತೆ? 6 ಗಂಟೆಗೆ ಸ್ಟಾರ್ಟ್ ಆಗಿದೆ. 6 ದರ್ಶನ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ರಾತ್ರಿ 9 ಗಂಟೆವರೆಗೂ ಕಂಟಿನ್ಯೂಸ್ ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ. ಬೆಳಗಿನಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಬೆಳಗ್ಗೆ ಸ್ವಲ್ಪ ಕಮ್ಮಿ ಇತ್ತು, ಈಗ ಮತ್ತೆ ಜಾಸ್ತಿ ಆಗಿದೆ. ಭಕ್ತಾದಿಗಳು ಏನು ಹೋಗ್ಕೊಂಡಿದ್ರು ಅವೆಲ್ಲ ನೆರವೇರೋದ್ರಿಂದ ಸಾಧ್ಯ ಆಗಿದ್ರು. ಇಲ್ಲಿಗೆ ಏನೆಲ್ಲ ಅರ್ಕೆ ಹೋಗ್ತಾರೆ? ಮಕ್ಕಳಾಗಿರೋರು, ಮದುವೆ ಆಗಿದ್ದಿರೋರು, ದೊಡ್ಡ ಕಾಸಿನ ತೊಂದರೆ ಹೇಳ್ಕೊಂಡ್ಬರ್ತಾರೆ. ಎಲ್ಲರಿಗೂ ಸಹ ದೇವರು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಒಳ್ಳೆಯದಾಗಿದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ದಿನ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಕ್ಷೇತ್ರದಲ್ಲಿ ತಾಯಿ ಮಹಾಲಕ್ಷ್ಮಿಯ ದರ್ಶನಕ್ಕಾಗಿ ಸಾವಿರಾರು ಭಕ್ತಾದಿಗಳು ಬೆಳಿಗ್ಗೆಯಿಂದಲೇ ದರ್ಶನವನ್ನು ಪಡೀತಾ ಇದ್ದಾರೆ.
ಜೊತೆಯಲ್ಲಿ ಈಗ ನಮ್ಮ ತಾಲೂಕು ಆಡಳಿತ ಹಾಗೂ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸಕಲ ಸೌಲಭ್ಯಗಳನ್ನು ಮಾಡಿ ಕಳೆದ ಸಾರಿ ಏನು ಸ್ವಲ್ಪ ಭಕ್ತಾದಿಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು ಅಂತೇಳಿ ಇತ್ತು. ಅದಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರೂ ಕೂಡ ಎಷ್ಟೇ ಜನ ಬಂದರೂ ಕೂಡ ಈಸಿಯಾಗಿ ಫ್ಲೋ ಆಗೋ ಥರ ತಾಯಿ ದರ್ಶನ ಪಡೆಯೋದಕ್ಕೋಸ್ಕರ ಹಾಗೂ ಪ್ರಸಾದಕ್ಕೂ ಕೂಡ ಎಲ್ಲ ರೀತಿಯ ಅನುಕೂಲಗಳನ್ನು ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಕ್ತ ಬಂದೋಬಸ್ತನ್ನು ಒದಗಿಸಿ ಎಲ್ಲೂ ಜನಗಳಿಗೆ ತೊಂದರೆ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು ಹಾಗೂ ಸಾರ್ವಜನಿಕರಿಗೆ ಹಾಗೂ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಂಡು ಭಕ್ತಾದಿಗಳಿಗೆ ತಾಯಿ ಆಶೀರ್ವಾದನ ಪಡೆಯೋದಕ್ಕೆ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೀವಿ. ಭಕ್ತಾದಿಗಳು ಕೂಡ ಅಷ್ಟೇ ಶಾಂತ ರೀತಿಯಿಂದ ಒದಿಸಿ ತಮ್ಮ ಸರದಿ ಬಂದಾಗ ದರ್ಶನ ಮಾಡಿಕೊಂಡು ಹೋಗ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ನಮ್ಮ ಹೆಸರು BN ಮಹೇಶ್ ಕುಮಾರ್ ಅಂತ ಬೆಂಗಳೂರಿಂದ ಬರ್ತಾ ಇದ್ದೀವಿ. ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಒಂದು 15 ವರ್ಷದಿಂದ ಬರ್ತಾ ಇದ್ವಿ. ತುಂಬ ಭಕ್ತಿಯಿಂದ ಬಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೊರವನಹಳ್ಳಿ ವರಮಹಾಲಕ್ಷ್ಮಿಗೆ ಬಂದು ನಮಗೆ ಅಂತರ ತೋರಿಸ್ತಾ ಇದೆ ತಾಯಿ ನಮ್ಮನ್ನು ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾ ಇದೆ. ನೀವು 15 ವರ್ಷದಿಂದ ಹಿಂದೆ ಬಂದಿದ್ರಿ, ಅವಾಗಿದ್ದ ದೇವಸ್ಥಾನಕ್ಕೂ ಈಗಿರೋ ದೇವಸ್ಥಾನಕ್ಕೂ ಡಿಫ್ರೆನ್ಸ್? ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಅವಾಗ ಒಂದೇ ಒಂದು ದೇವಸ್ಥಾನ ಇತ್ತು, ಇವಾಗೆಲ್ಲ ಭಾಳ ಇಂಪ್ರೂವ್ಮೆಂಟ್ ಆಗಿದೆ, ಭಾಳ ಮೂಮೆಂಟ್ಸ್ ಇದೆ. ಅವಾಗ ಅನ್ನದಾನ ಇರಲಿಲ್ಲ, ಇವಾಗ ಅನ್ನದಾನ ಎಲ್ಲ ಕೊಡ್ತಾ ಇದ್ದಾರೆ. ತಾಯಿ ನಮ್ಮ ವರಮಹಾಲಕ್ಷ್ಮಿ ಒಳ್ಳೆಯದಾಗಲಿ, ಎಲ್ಲ ಭಗವಂತ ಇಡೀ ನಾಡಿಗೆಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ತುಂಬ ಚೆನ್ನಾಗಿ ಭಗವಂತ ಒಳ್ಳೆಯದನ್ನು ಮಾಡಿ ಈ ಗೊರವನಹಳ್ಳಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಮಳೆ ಬೆಳೆ ಸುಖವಾಗಿ ಬೆಳೆ ಎಲ್ಲ ಚೆನ್ನಾಗಾಗಿ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ಲಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬರ್ತೀರಾ ಅಥವಾ ಯಾವ್ದಾದ್ರು ಹಬ್ಬದಲ್ಲಿ ಬರ್ತಾರೆ? ಇಲ್ಲ, ಪ್ರತಿ ವರ್ಷ ಗೊರವನಹಳ್ಳಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಬರ್ತೀರಾ ನೀವು? ಬರಲ್ಲ, ಪ್ರತಿ ವರ್ಷ ಇಲ್ಲೇ ಬಂದು ಸೀರೆ ಸೀರೆ ಕೊಡ್ತೀವಿ. ನಾವು ಸೀರೆ ವ್ಯಾಪಾರ ಮಾಡೋದ್ರಿಂದ ಇಲ್ಲೇ ಸೀರೆ ಕೊಟ್ಟು ಹೋಗ್ತೀವಿ. ಮನೇಲಿ ಲಕ್ಷ್ಮಿ ಕೊಡ್ಸಲ್ಲ, ಇಲ್ಲೇ ಬಂದು ಸೀರೆ ಕೊಟ್ಟು ಹೋಗ್ತೀವಿ ಗೊರವನಹಳ್ಳಿ ವರಮಹಾಲಕ್ಷ್ಮಿ. ನನ್ನ ಹೆಸರು ಹಂಸ. ನಾನು ಬೆಂಗಳೂರಿಂದ ಬಂದಿರೋದು. ನಾನು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀನಿ. ಬಟ್ ಅವಾಗ ಬರೋದಕ್ಕೂ ಇವಾಗ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಂಡ್ ಇಲ್ಲಿ ವಾತಾವರಣನೂ ಅಷ್ಟೇ ತುಂಬಾ ಚೇಂಜಸ್ ಆಗಿದೆ. ನಾನು ಅವಾಗ ನೋಡಿದಕ್ಕೂ ಇವಾಗ ನೋಡಿರೋದಕ್ಕೂ ತುಂಬಾ ಚೆನ್ನಾಗಿದೆ. ಅಂಡ್ ಕ್ಯೂ ಅಷ್ಟೇ ಸಿಸ್ಟಮ್ ಮತ್ತೆ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಯಸ್ಸಾಗಿರೋರ್ಗೂ ಕೊಟ್ಟಿದ್ದಾರೆ ಪ್ರಿಫರೆನ್ಸು. ಅದಾದ್ಮೇಲೆ ಬೇಗ ದರ್ಶನನೂ ಆಗ್ತಾ ಇದೆ. ಆ ತರ ಏನಿಲ್ಲ, ಚೆನ್ನಾಗಿದೆ. ದರ್ಶನ ಎಲ್ಲ ಚೆನ್ನಾಗಿದೆ. ಯಾ ಹೌದು. ಇಲ್ಲ ಫ್ರೀ ಆಗಿದ್ದಾಗೆಲ್ಲ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಏನಿಲ್ಲ ಸಪ್ರೇಟ್ ಆಗಿ. ಇಲ್ಲ ಆ ಥರ ಇಲ್ಲ. ವರಮಹಾಲಕ್ಷ್ಮಿ ನಡ್ಕೊಂಡಾಗಿಂದ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗಿದೆ. ನಾವು ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅಮ್ಮ ನಾನು ಪ್ರತಿ ವರ್ಷ ಬರ್ತಾನೆ ಇರ್ತೀವಿ ಬರೋನಿಗೆ. ಎಷ್ಟೇ ಟಾರ್ಚರ್ ಇದ್ರೂ ಬಂದು ನಮಗೆ ಸನ್ನಿಧಿ ಬಂದಾಗ ತೊಂದರೆ ಆದ್ದರಿಂದ ನಾವು ಆ ಅಮ್ಮನ ಬಿಡಲ್ಲ. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಿ? 15 ವರ್ಷದಿಂದ ಬರ್ತೀವಿ. ನಿಮಗೆಲ್ಲ ಒಳ್ಳೇದಾಗಿದೆ? ಒಳ್ಳೆಯದಾಗಿದೆ. ಅವಾಗೂ ಇವಾಗ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ದೇವಸ್ಥಾನ ಬರೋದ್ರೆ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಅಮ್ಮನ ಆಶೀರ್ವಾದ. ಅಲ್ಲಿನ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಚೆನ್ನಾಗಿದೆ.